ಇವತ್ತು ನಾವೇನೇನು ತಿಂದ್ವಿ ಅಂತ ಗೊತ್ತಾಗ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ. ಎಕ್ಸಾಮ್ಸ್ ಎಲ್ಲ ಮುಗಿದ್ವು, ಮತ್ತೆ ಎಲ್ಲರೂ ಯಾವಾಗ ಸಿಗ್ತೀವೋ ಏನೋ ಅಂತಂದು ಹೇಳಿ ನಾವು ಗರ್ಲ್ಸ್ ಎಲ್ಲ ಸೇರ್ಕೊಂಡು ಒಂದು ಡೇಟ್ ಪ್ಲ್ಯಾನ್ ಮಾಡಿದ್ವಿ. ಬರೀ ಗರ್ಲ್ಸ್ ಮಾತ್ರ, ಬಾಯ್ಸ್ ಯಾರು ಇದ್ದಿದ್ದಿಲ್ಲ. ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಅವರು ಒಳಗಡೆ ಖಾಲಿ ಇಲ್ಲ ಮೇಡಮ್, ಒಂದು 5 ನಿಮಿಷ ಕೂತ್ಕೊಳ್ರಿ ಆಮೇಲೆ ಕರಿತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೊರಗಡೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಮೊದಲೇ ಹೊಟ್ಟೆ ಹಸ್ತಿರೋದೊಂದು, ನಮ್ಮ ಫ್ರೆಂಡ್ಸ್ ಒಬ್ಬೊಬ್ರು ಮುಖ ನೋಡೋಂಗಿಲ್ಲ ಗುರು, ಹೊಟ್ಟೆ ಹಸ್ಕೊಂಡು ಹೆಂಗಾಗ್ಬಿಟ್ಟೈತೆ ನೋಡ್ರಿ ಎಲ್ರ ಮುಖನೂ. ಆಮೇಲೆ ಒಳಗಡೆ ಕರೆದ್ರು. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ವೆಜಿಟೇರಿಯನ್ ಫ್ರೆಂಡ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ಆಗಲೇ ಸ್ಟಾರ್ಟ್ ಮಾಡಿದ್ರು ತಿನ್ನೋಕ್ಕೆ. ನಮಗೆ ನೋಡಿದ್ರೆ ಹೊಟ್ಟೆ ಹಸ್ದುಬಿಟ್ಟೈತೆ, ನಮಗಿನ್ನೂ ತಂದೇ ಇಲ್ಲ. ಪ್ಲೇಟ್ ನೋಡ್ಕೊಂತ ಸುಮ್ಮನೆ ಕೂತ್ಕೊಂಡಿದ್ವಿ. ಅವ್ರು ತಿನ್ನೋದು ನೋಡಿ ಬಾಯಲ್ಲೆಲ್ಲ ನೀರು ಬರ್ತಾ ಇತ್ತು, ಹೊಟ್ಟೆ ಹಸುವಾಗಿರೋದ್ರಿಂದ. ನಾನು ಹೊಟ್ಟೆ ಕೇಳಬೇಕಲ್ಲ, ಬರೀ ಊಟ ಊಟ ಅಂತ. ಹೊಟ್ಟೆ ಹಸಿದ್ರಿಂದ ತಂದ ತಕ್ಷಣ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಅರ್ಧ ಊಟ ಆದಮೇಲೆ ನೆನಪಾಯಿತು ವೀಡಿಯೋ ಮಾಡಬೇಕಿತ್ತಲ್ವ, ಮರ್ತು ಬಿಟ್ಟಿದ್ದೀನಿ ಅಂತ ಹೇಳಿ. ಹಾಗೆ ವೀಡಿಯೋ ಮಾಡ್ತಾ ಆಮೇಲೆ ನಮ್ಮದು ಬಿರಿಯಾನಿ ಬಂತು. ಒಂದು ಚಿಕನ್ ಲಾಲಿಪಾಪ್ ಬಿರಿಯಾನಿ, ಇನ್ನೂ ಒಂದು ಯಾವುದೋ ಬಿರಿಯಾನಿ ಹೆಸರು ನಂಗೆ ನೆನಪಿಲ್ಲ. 2 ಟೈಪ್ಸ್ ನಾವು ಆರ್ಡ್ರ್ ಮಾಡಿದ್ವಿ. ಆಮೇಲೆ ಸರ್ರಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ವಿ. ಹೊಟ್ಟೆ ಹಸ್ತಿತ್ತಲ್ವ, ನಾನು ನನ್ನ ಫ್ರೆಂಡ್. ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗಲಿ ಹೊಟ್ಟೆ ಒಳಗೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಎಲ್ಲರೂ ಸೇರಿ ಸ್ಪ್ರೈಟ್ ಆರ್ಡ್ರ್ ಮಾಡ್ಕೊಂಡ್ವಿ. ಇದೆಲ್ಲ ತಿಂದಾದ್ಮೇಲೆ ಹೊಟ್ಟೆಗೆ ತಣ್ಣಗೆ ಏನಾದರೂ ಇರಲಿ ಅಂತ ಐಸ್ ಕ್ರೀಮ್ ತಗೊಂಡೆ. ಆದರೆ ಒಂದು ಕಲಿತೆ, ಈ ಐಸ್ ಕ್ರೀಮ್ ತಿಂದಿದ್ದರಿಂದ ಏನಪ್ಪ ಅಂದರೆ ರೆಸ್ಟೋರೆಂಟ್ಸಲ್ಲಿ ಐಸ್ ಕ್ರೀಮ್ಸ್ ಮಾತ್ರ ಆರ್ಡ್ರ್ ಮಾಡಬಾರ್ದು, ಯಾಕಂದರೆ ರೇಟ್ ತುಂಬ ಹೈಪ್ ಆಗಿರುತ್ತೆ ಅಲ್ವ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಲಿಫ್ಟ್ ಹತ್ಕೊಂಡ್ವಿ. ಕುರಿಗಳ ಥರ ಎಲ್ಲರೂ ಸೇರಿ ಒಂದೇ ಲಿಫ್ಟ್ ಹತ್ಕೊಂಡು ಕೆಳಗಡೆ ಹೊರಟ್ವಿ. ಇಷ್ಟೊತ್ತು ಆರಾಮಾಗಿ ಎಸಿಲಿದ್ದವ್ರು ನಮಗೆ ಸಡನ್ನಾಗಿ ಹೊರಗಡೆ ಬಂದ ತಕ್ಷಣ ಅಪ್ಪ ಬಿಸಿಲು ಎಷ್ಟೈತೆ ಅನ್ನೋ ಹಾಗಾಗ್ಬಿಟ್ಟಿತ್ತು. ಯಾಕಂದರೆ ಒಳಗಡೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಗ್ಯಾಂಗಲ್ಲಿರೋ ಯಜಮಾನ್ರೆಲ್ಲ ಸೇರಿ ಪಾನ್ ತಗೊಂತೀವಂತ ಹೋದ್ರು. ನಾವು ಚಿಕ್ಕವರೆಲ್ಲ ಆಟೋ ಹತ್ರ ನಿಂತ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಆಮೇಲೆ ಸೀದಾ ಆಟೋ ಹತ್ಕೊಂಡು ನಾವು ಹಾಸ್ಟೆಲ್ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.